ನರ್ಮದೇ ಹರ್. ಬಹುತಿಯಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ನರ್ಮದಾ ಪರಿಕ್ರಮವಾಸಿ ನಿವಾಸ ಇಲ್ಲಿ ಉಳ್ಕೊಂಡಿದ್ವಿ ನಿನ್ನೆ. ಮತ್ತು ಇವತ್ತು ಬೆಳಿಗ್ಗೆನೇ ಸೂರ್ಯ ಉದಯ ಆದಮೇಲೆ ಇಲ್ಲಿಂದ ಹೊರಟಿದ್ದೀವಿ. ಬೆಳಗ್ಗೆನೇ ವಾತಾವರಣ ತುಂಬ ಚೆನ್ನಾಗಿದೆ. ಬೆಳ್ಳಂಬೆಳಗ್ಗೆ ರೆಡಿಯಾಗಿ ಹೊರಟಿದ್ದೀವಿ. ಹೀಗೆ ಮಾರ್ಗದಲ್ಲಿ ಹೀಗೆ ಮಾರ್ಗ ಶುಚಿ ಮಾಡಿದ್ದಾರೆ. ಯಾಕಂದರೆ ಇಲ್ಲಿಂದ ಕಾಡು ದಾರಿ ಇರುತ್ತಲ್ಲ, ಕಾಡು ದಾರಿಯಲ್ಲಿ ಫೋನ್ ಇರೋದಿಲ್ಲ, ಕೆಲವೊಂದು ವ್ಯಕ್ತಿಗಳಿರೋದಿಲ್ಲ. ಹಾಗಾಗಿ ಈ ಥರ ಇಂಡಿಕೇಶನ್ ಮಾಡಿರ್ತಾರೆ. ಅದೇ ಮೂಲಕ ನಾವು ಮುಂದೆ ಸಾಗ್ತಾ ಇರಬೇಕು. ದೂರದಲ್ಲಿ ಒಂದೊಂದು ಊರು ಸಿಗುತ್ತೆ. ಆ ಊರುಗಳಲ್ಲಿ ಏನು ಸಿಗುತ್ತೆ ಅದನ್ನೇ ತಗೊಂಡು ಅದನ್ನೇ ಸ್ವಹ ಮಾಡ್ಕೊತಾ ಹೋಗ್ತಾ ಇರಬೇಕು. ಇಲ್ಲಿ ಒಬ್ಬರು ಚಾಯ್ ಬಿಸ್ಕೆಟ್ ಕೊಟ್ಟರು. ಆ ಚಾಯ್ ಬಿಸ್ಕೆಟ್ನೇ ತೊಗೊಂಡು ನಾವು ಮುಂದೆ ಹೋದ್ವಿ. ಸುಂದರವಾದ ದೇವಸ್ಥಾನ ಇದೆ ಅಲ್ವಾ? ಬನ್ನಿ ದೇವಸ್ಥಾನದ ಮೂರ್ತಿ ತೋರಿಸ್ತೀನಿ. ದೇವಸ್ಥಾನದಲ್ಲಿ ಮೂರ್ತಿ ಇಲ್ಲ, ಮಾಯಿ ಎಲ್ಲ ನರ್ಮದಾ ತಾಯಿ ಅಂತ ಇದರ ಅರ್ಥ. ಈ ಥರ ದೇವಸ್ಥಾನ ಮಾಡಿ ದೇವಸ್ಥಾನದಲ್ಲಿ ಮೂರ್ತಿನೂ ಇಲ್ಲ, ಏನೂ ಇಲ್ಲ, ಹಾಗೆ ಬಿಟ್ಟಿದ್ದಾರೆ. ಏಕೆಂದರೆ ಇಲ್ಲಿ ಸುಮಾರು ಸಾಧಕರು ಬರ್ತಾರೆ, ಸಾಧು ಸಂತರು ಬರ್ತಾರೆ. ಅವರು ಚತುರ್ಮಾಸವನ್ನು ಇಲ್ಲೇ ಕಳೀತಾರೆ. ಚತುರ್ಮಾಸ ಕಳೆಯುವಾಗ ಟೈಮಲ್ಲಿ ಅವರು ಬೇರೆ ಯಾರ ಮನೆಯಲ್ಲೂ ಉಳ್ಕೊಳೋದಿಲ್ಲ. ಅಲ್ಲಿ ಹತ್ತಿರ ಇರುವಂಥ ಯಾವುದಾದರೂ ಒಂದು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಅವರು ಚತುರ್ಮಾಸವನ್ನು ಕಳೀತಾರೆ. ಸೊ ಅವರಿಗೆ ಎಲ್ಲ ವ್ಯವಸ್ಥೆಗಳು ಕೂಡ ಇರುತ್ತೆ. ನೀರು ವ್ಯವಸ್ಥೆ ಇರುತ್ತೆ, ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ. ಅಕ್ಕಪಕ್ಕದ ಮನೆಯವರು ಕೂಡ ಅವರಿಗೆ ಅವ್ರ ಮನೆಯಲ್ಲಿ ಮಾಡಿದಂಥ ಊಟವನ್ನು ಕೊಡ್ತಾರೆ. ಅಥವಾ ಅವರ ಸಾಧನೆ ಮಾಡ್ತಾ ಅವರು ಅಲ್ಲೇ ಅವರ ಯಜ್ಞಕುಂಡ ಮಾಡಿಕೊಂಡು ಅಲ್ಲೇ ಅವ್ರಿಗೆ ಬೇಕಾದಂಥ ಅಡುಗೆಯನ್ನು ಮಾಡಿಕೊಂಡು ತಿಂದು ಚತುರ್ಮಾಸವನ್ನು ಕಳೆದು ಇಲ್ಲಿಂದ ಸಾಕಷ್ಟು ಸಾಧನೆ ಮಾಡಿ ಮತ್ತು ಈ ಊರಿಗೂ ಆದಷ್ಟು ಆಶೀರ್ವಾದಗಳನ್ನು ನೀಡಿ ಹೋಗ್ತಾರೆ ಸಾಧು ಸಂತರು. ಇಲ್ಲಿ ನೋಡಿ ಒಂದು ಸ್ಕೂಲಿಗೆ ಎಷ್ಟು ಜನ ಮಕ್ಕಳು ಹೋಗ್ತಾ ಇದ್ದಾರೆ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ ನರ್ಮದಾ ಆಶ್ರಮ. ಇಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಅನಿಸುತ್ತೆ. ಆದರೂ ಕೂಡ ತುಂಬಷ್ಟು ಜನ ಇದ್ದಾರೆ ಇಲ್ಲಿ. ಇಲ್ಲಿಂದ ಮತ್ತೆ 8 ಕಿಲೋಮೀಟರ್ ತನಕ ಮತ್ತೆ ಆಶ್ರಮಗಳು ಸಿಗೋದಿಲ್ಲ. ಸೊ ಮಧ್ಯದಲ್ಲಿ ಅವರು ಬಂದು ಕರೆದು ಇರೋವಂಥವ್ರು ಇದ್ದು ಸ್ವಲ್ಪ ಹೊತ್ತು ವಿಶ್ರಾಮ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತಾರೆ. ನೋಡಿ, ಈಗ ನರ್ಮದಾ ಮೈಯ ದರ್ಶನ ಆಯಿತು. ಎಷ್ಟು ಸುಂದರವಾಗಿ ಕಾಣ್ತಿದೆ. ಈಗ ಮೈಯ ಜೊತೆಗೆ ನಡಿತೀವಿ. ಈ ರಸ್ತೆ ಸೀದಾ ದಡದಲ್ಲಿ ಇದೆ. ಈ ಕಡೆ ರಸ್ತೆ ಇರುತ್ತೆ, ಈ ಕಡೆ ಮೈಯ ಇರುತ್ತೆ. ಮೈಯ ಕಿನಾರೆ ಜೊತೆಲೇ ನಡಿತೀವಿ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ. ನರ್ಮದೇ ಹರ್. नर्मदे हर. कहाँ से हो आप लोग? हम कर्नाटक से हैं महाराज जी. हाँ महाराज, चित्रदुर्गा डिस्ट्रिक्ट है, उधर से हैं हम. और आप कहाँ से हो? उत्तर प्रदेश. अच्छा, उत्तर प्रदेश से हो. अच्छी बात है. आप पहली बार कर रहे हो परिक्रमा? एक बार गाड़ी से. हाँ हाँ पैदल कर रहे हैं. हाँ, इस बार पैदल कर रहे हो. अच्छी बात है. उडुपी तो गए. उडुपी आए हो कभी? अच्छा. कम से कम 30 दिन खूब घूमे साउथ में. अच्छा. ನೋಡಿ ಅವ್ರು ಹೇಳ್ತಾ ಇರೋದು ನಮ್ಮ ಕರ್ನಾಟಕದ ಉಡುಪಿಯಲ್ಲಿ ಒಂದು ಸಾಕಷ್ಟು 30 ದಿನಗಳ ಕಾಲ ಕಳೆದು ಅಲ್ಲೇ ಸಾಧನ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಕರ್ನಾಟಕದ ವಿಶೇಷತೆಗಳು ತುಂಬ ಇದೆ. ಆ ಕರ್ನಾಟಕದ ವಿಶೇಷತೆಗಳನ್ನು ಔಟ್ ಆಫ್ ಸ್ಟೇಟ್ನಿಂದ ಬಂದಂಥ ಸಾಧು ಸಂತರು ಮತ್ತು ಈ ಥರ ಸಾಧಕರು ಬಂದು ಅಲ್ಲಿ ಸಾಧನೆ ಮಾಡಿ ಹೋಗ್ತಾರೆ. ಆದರೂ ಇನ್ನೂ ಖುಷಿ ವಿಚಾರ ಏನಾಗುತ್ತೆ ಅಂದರೆ, ಇಂಥ ಔಟ್ ಆಫ್ ಸ್ಟೇಟ್ಗಳಲ್ಲಿ ನಾವು ಬಂದಾಗ ನಮ್ಮ ಕರ್ನಾಟಕದ ಹೆಸರು ಕೇಳಿದಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಈ ಥರ ಜಾಗದಲ್ಲಿ ನಾವಲ್ಲಿ ಬಂದು ಶೃಂಗೇರಿಲಿದ್ವಿ. ಶೃಂಗೇರಿಯಲ್ಲಿ ಸಾಕಷ್ಟು ದಿನ ನಾವು ಸಾಧನೆ ಮಾಡಿದ್ವಿ. ಶೃಂಗೇರಿ ಪ್ಲೇಸು ತುಂಬ ಚೆನ್ನಾಗಿದೆ.
ಅಲ್ಲಿ ದೇವಿಯ ಕೃಪೆ ತುಂಬ ಇದೆ ಅಂತ ಎಲ್ಲ ಹೇಳ್ತಾರೆ. ಸೊ ಇದನ್ನೆಲ್ಲ ಕೇಳಿ ನಮಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಸ್ಥಳಗಳಿದ್ದಾವೆ. ಆ ಸ್ಥಳಗಳಲ್ಲಿ ಎಕ್ಸಾಂಪಲ್ ಉಡುಪಿ ಆಗಿರ್ಬೋದು, ಶೃಂಗೇರಿ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಈ ಪ್ರತಿಯೊಂದು ಕೆಲವೊಂದು ಕ್ಷೇತ್ರದಲ್ಲಿ ಬಂದು ಅವರು ಸಾಧನೆ ಮಾಡೋಗ್ತಾರೆ. ನೋಡಿ, ಇಲ್ಲೊಂದು ಯಾವುದೋ ಒಂದು ದೇವಸ್ಥಾನ ಮಾಡಿದ್ದಾರೆ, ಸಣ್ಣದಾಗಿ ಮಾಡಿದರೂ ಕೂಡ ಅದನ್ನು ನೀಟಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆದಿವಾಸಿಗಳು ಈ ಥರನೇ ಮಾಡ್ತಾರೆ. ಇಲ್ಲಿ ತುಂಬ ಪ್ರಾಣಿಗಳ ಕಾಟ ಆ ಥರ ಎಲ್ಲ ಇರ್ತದೆ. ಈ ಕಡೆ ನಾವು ಹೋಗುವಂಥ ಜಾಗ ಎಲ್ಲ ಪೂರ್ತಿ ಆದಿವಾಸಿಗಳು ಇರುವಂಥನೇ ಜಾಗ. ಇಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ತೋರಿಸ್ತೀವಿ ಬನ್ನಿ. ಅಲ್ಲಿ ಒಂದು ಕೆರೆ ಬರುತ್ತೆ, ಅಂದರೆ ಅದು ಕೂಡ ನರ್ಮದಾಗೆ ಸೇರುವಂಥ, ನದಿಗೆ ಸೇರುವಂಥ ಜಾಗವಾದ ಕೆರೆ ಅದು. ಸೊ ಅಲ್ಲಿಂದ ಲಾಸ್ಟ್ ಆಗುತ್ತೆ ಇಲ್ಲಿ ಊರು. ಇಲ್ಲಿಂದ ಮುಂದ್ಗಡೆ ಮೇನ್ ರೋಡ್ ಸ್ವಲ್ಪ ಕಡಿಮೆ, ಪೂರ ಕಾಡು ದಾರಿ ಇರುತ್ತೆ. ಅದರಲ್ಲೂ ನೋಡಿ, ನಾನು ಹೇಳಿದ್ನಲ್ಲ, ಇಲ್ಲಿಂದ ನೋಡಿ ಇಲ್ಲೇವರೆಗೂ ನರ್ಮದಾ ಬಂದಿರುವಂಥ ನೀರಿದು ಇಲ್ಲೇವರೆಗೂ ಬಂದಿದೆ. ಇಲ್ಲಿಂದ ಮುಂದೆ ಲಾಸ್ಟ್ ನಿಮಗೆ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ. ಸೊ ಅಲ್ಲಿ ನಿಮಗೆ ಲಾಸ್ಟು ರೋಡ್ ಎಂಡ್ ಆಗುತ್ತೆ. ಎಂಡ್ ಆದ ತಕ್ಷಣವೇ ಮುಂದಕ್ಕೆ ಪೂರ್ತಿ ಕಾಡು, ಮತ್ತು ನಾವು ಇಲ್ಲಿಂದ ಬೆಟ್ಟ ಗುಡ್ಡಗಳನ್ನೇ ಹತ್ಕೊಂಡು ಹೋಗಬೇಕಾಗಿರುತ್ತೆ. ಸ್ವಲ್ಪ ನಡ್ಕೊಂಡು ಜನ ಹೋಗಿರ್ತಾರಲ್ಲ, ಅದರಲ್ಲಿ ದಾರಿ ಮಾರ್ಗ ನಮಗೆ ಸಿಗುತ್ತೆ. ಪೂರ್ತಿ ಮುಂದಕ್ಕೆ ಹೋಗ್ತಾ ಈ ಥರ ಮೇನ್ ರೋಡ್ಗಳು ಸಿಗೋದಿಲ್ಲ. ನೋಡಿ, ಈ ಥರ ಬೆಟ್ಟ ಗುಡ್ಡಗಳಿದ್ದಾವೆ. ಇಲ್ಲಿ ನಮಗೆ ಖುಷಿ ವಿಚಾರ ಏನಂದರೆ ಸ್ವಲ್ಪ ದೂರ ತನಕನಾದರೂ ರೋಡ್ ಇದೆ ಅನ್ನೋದು ಖುಷಿ ಇತ್ತು. ಮುಂದೆ ಹೋಗ್ತಾ ಹೋಗ್ತಾ ನೋಡುವ ಬನ್ನಿ, ನಾನು ನಿಮಗೆ ತೋರಿಸ್ಕೊತಾ ಶೇರ್ ಮಾಡ್ಕೊತಾ ಹೋಗ್ತೀನಿ. ನೋಡಿ, ಈ ಬೆಟ್ಟ ಗುಡ್ಡಗಳು ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ. ಇಲ್ಲಿ ಮಳೆಗಾಲ ಬಂತು ಅಂದರೆ ಇವೆಲ್ಲ ಪೂರ ಗ್ರೀನರಿಯಾಗಿ ಕಾಣುತ್ತೆ. ಆದರೆ ಮಳೆಗಾಲದಲ್ಲಿ ನರ್ಮದಾ ಪರಿಕ್ರಮ ಮಾಡುವ ಹಾಗಿರೋದಿಲ್ಲ. ಯಾಕಂದರೆ ಆ ಟೈಮಲ್ಲಿ ಚತುರ್ಮಾಸ ನಡೀತಾ ಇರುತ್ತೆ. ಚತುರ್ಮಾಸದಲ್ಲಿ ಯಾವುದೇ ಕಾರಣಕ್ಕೂ ನರ್ಮದಾ ಪರಿಕ್ರಮ ಆಲ್ಮೋಸ್ಟ್ ಪರಿಕ್ರಮವಾಸಿಗಳು ಯಾರೂ ಕೂಡ ಓಡಾಡ್ತಿರೋದಿಲ್ಲ. ಯಾಕಂದರೆ ಮಳೆಗಾಲದಲ್ಲಿ ಎಲ್ಲೂ ಕೂಡ ತುಂಬ ಸಮಸ್ಯೆಗಳಿರುತ್ತೆ. ಹಾಗಾಗಿ ಅದು ಪುರಾಣಗಳಲ್ಲೇ ಹೇಳಿದ್ದಾರೆ. ಸೊ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಪರಿಕ್ರಮವಾಸಿಗಳು ಚತುರ್ಮಾಸವನ್ನು ಕಳೀತಾರೆ. ನೋಡಿ, ಇಲ್ಲಿ ಐಲ್ಯಾಂಡ್ ಥರ ಇದೆ, ಚೆನ್ನಾಗಿದೆ ಅಲ್ವಾ? ಸೊ ಅದು ಸೆಂಟ್ರಲ್ಲೂ ಕೂಡ ಕೆಲವೊಂದು ಗುಡಿಸಲು ಮಾಡಿದ್ದಾರೆ. ಅಲ್ಲಿ ಕೆಲವರು ಮೀನುಗಾರರು ಅಲ್ಲೇ ಮೀನು ಹಿಡ್ಕೊಂಡು ಅಲ್ಲೇ ಇಟ್ಕೊಂಡು ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅನಿಸುತ್ತೆ. ಎರಡು ಕಡೆ ನರ್ಮದಾ ನೀರು ಈ ಕಡೆಯಿಂದ ಈ ಕಡೆ ದಾಟುವ ಜಾಗ ಮಾಡಿದ್ದಾರೆ. ನೋಡಿ, ಇಲ್ಲೊಂದು ಬಸ್ ಬಂತು. ಈ ಬಸ್ಸು ಇಲ್ಲಿ ಮುಂದಕ್ಕೆ ಹೋಗ್ತಾ ಒಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜಿಂದನೇ ಅದೇ ಲಾಸ್ಟ್ ಸ್ಟಾಪು ಅದೇ ಅವರಿಗೆ, ಅಲ್ಲಿಂದನೇ ಎಂಡ್ ಸ್ಟಾಪ್ ಆಗುತ್ತೆ. ಸೊ ನೋಡಿ, ಈಗ ನಾನು ಹೇಳಿದ್ನಲ್ಲ, ಇದೇ ಆ ಬ್ರಿಡ್ಜು. ಇಲ್ಲಿಂದ ಮುಂದಕ್ಕೆ ಹೋದರೆ ಮುಂದೆ ರೋಡ್ ಇಲ್ಲ, ಅಂದರೆ ಮೇನ್ ರೋಡ್ ಇಲ್ಲ, ಪೂರ್ತಿ ಕಾಡು ದಾರಿ ಅಂತ ಇರೋವಂಥ ರಸ್ತೆ. ಆ ರಸ್ತೆನ ನಾನು ನಿಮಗೆ ಮುಂದೆ ತೋರಿಸ್ಕೊತಾ ಹೋಗ್ತೀನಿ. ಇಲ್ಲಿಂದ ಸೀದಾ ಬಡವಾನಿ ತನಕ ಬಸ್ ಸಿಗುತ್ತೆ. ಕೆಲವರೆಲ್ಲ ಪರಿಕ್ರಮವಾಸಿಗಳು ನಡೆಯೋಕ್ಕಾಗದೇ ಇರೋರು ಇಲ್ಲೇವರೆಗೂನಾದರೂ ಅಟ್ಲೀಸ್ಟ್ ನಾವು ಬಸ್ಸಲ್ಲಿ ಹೋಗ್ಬೋದು ಅನ್ನೋ ಖುಷಿಯಲ್ಲೇ ಬರ್ತಾರೆ. ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಅವರಿಗೆ ನಡೆಯೋಕ್ಕಾಗಲಿಲ್ಲ ಅಂದರೆ ಕೆಲವರೆಲ್ಲ ಬೈಕಲ್ಲಿ ಓಡಾಡ್ತಿರೋವಂಥ ಜನಗಳು ಅವರಿಗೆ ಡ್ರಾಪ್ ಮಾಡ್ತಾರೆ. ಯಾಕಂದರೆ ತುಂಬ ಕಲ್ಲುಗಳಿರೋಂಥ ಜಾಗ. ಕೆಲವರಿಗೆ, ಭಾಳ ಜನರಿಗೆ ಅಭ್ಯಾಸ ಇರೋದಿಲ್ಲ, ನಡಿಲಿಕ್ಕೆ ಆಗ್ತಾನೇ ಇರೋದಿಲ್ಲ, ಏನು ಮಾಡೋದು ಅಂತ ಪರಿಸ್ಥಿತಿಯಲ್ಲಿ ಕೆಲವರೆಲ್ಲ ಬೇರೆಯವ್ರ ಬೈಕಿಂದ ಮುಂದೆ ಹತ್ಕೊಂಡು ಹೋಗ್ತಾರೆ. ನೋಡಿ, ಎಷ್ಟು ಹೈಟ್ ಇದೆ, ಮತ್ತು ಕಲ್ಲು ಮುಳ್ಳುಗಳ ದಾರಿ ಇದು. ಪೂರ್ತಿ JCPಯಿಂದ ರೆಡಿ ಮಾಡಿರುವಂಥ ದಾರಿ. ಈ ದಾರಿಲೇ ಎಷ್ಟೋ ಜನಗಳು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಕೆಲವರೆಲ್ಲ ನರ್ಮದಾ ಪರಿಕ್ರಮ ವಾಸಿ 3 ವರ್ಷ 3 ತಿಂಗಳು 13 ದಿನ ಈ ಥರನೂ ಕೂಡ ಸಾಧನೆ ಮಾಡುವಂಥ ಸಾಧಕರು ಕೂಡ ಅವರು ಯಾವುದಕ್ಕೂ ಜಗ್ಗೋದಿಲ್ಲ. ಯಾವ ಕಲ್ಲು ಮುಳ್ಳು ಯಾವ ದಾರಿನೂ ನೋಡಲ್ಲ. ನೋಡಿ, ಮುಂದೆ ಕುಲಿಗಾಂವ್ ಅಂತ ಇದೆ. ಆ ಕುಲಿಗಾಂವ್ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಇದೆ. ಈಗ 5 ಕಿಲೋಮೀಟ್ರ್ ನಮಗೆ ಇದೇ ಥರನೇ ರಸ್ತೆ ಇರುತ್ತೆ. ಮುಂದೆ ಕೆಲವರೆಲ್ಲ ಧರ್ಮ ಸೇವನೆ ಮಾಡುವಂಥವ್ರು, ಸೇವೆ ಮಾಡುವ ಮನೋಭಾವ ಇರುವಂಥವ್ರು ಈ ಗೂಡ್ಸ್ ಗಾಡಿ ಇರ್ತದಲ್ಲ, ಅಂದರೆ ಈ ಬುಲರು ಅಂಥದ್ರಲ್ಲೆಲ್ಲ ಬಂದು ಸೇವೆನ ಮಾಡ್ತಾರೆ. ಬನ್ನಿ ಮುಂದೆ ಇದರಲ್ಲೂ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಬೆಟ್ಟ ಗುಡ್ಡದ ದಾರಿ ಅಂತ. ನೋಡಿ, ಇಲ್ಲಿಂದ ಶುರುವಾಯಿತು ನಮಗೆ ಬೆಟ್ಟ ಗುಡ್ಡದ ದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು. ಆದರೂ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು. ನೋಡಿ, ಈ ಥರ ನಡ್ಕೊಂಡು ಹೋಗ್ತಾ ಇರಬೇಕು. ಸ್ವಲ್ಪ ಆಯಾಸ ತುಂಬಾ ಆಗುತ್ತೆ. ಯಾಕಂದರೆ ಒಂದು ದಿನದಲ್ಲಿ 25-30 ಕಿಲೋಮೀಟ್ರ್ ನಡೀಲಿಕ್ಕೆ, ದಿನಾಲೂ ಬೆಳಿಗ್ಗೆ ಎದ್ದ ತಕ್ಷಣವೂ 20 ಕಿಲೋಮೀಟ್ರ್ ನಡಿಬೇಕು, ಮತ್ತು ರಾತ್ರಿ ಎಲ್ಲ ಉಳ್ಕೋಬೇಕು, ಮತ್ತು ಪುನಃ ಬೆಳಿಗ್ಗೆ ಎದ್ದೇಳಬೇಕು, ಪರಿಕ್ರಮ ಆರತಿಯನ್ನು ಮಾಡ್ಕೋಬೇಕು, ಮತ್ತು ನಮ್ಮ ಸಾಧನೆಯನ್ನು ಮಾಡ್ಕೋಬೇಕು, ಮತ್ತು ಬೆಳಿಗ್ಗೆ ಸಂಜೆ ಉಳ್ಕೋಬೇಕು, ಮತ್ತೆ ನಡಿಬೇಕು. ಪ್ರತಿದಿನ ರೀಸೈಕಲ್ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ನಡ್ಕೊಂಡು ಪಾದಯಾತ್ರೆ ಮಾಡುವಂಥವ್ರಿಗಂತೂ ತುಂಬಾ. ನೋಡಿ, ಈ ಅಮ್ಮರಿಗೆ ನಾನು ಹೇಳಿದ್ದು, ಇವ್ರು ನೋಡಿ, ಅವ್ರ ಮನೆಯಲ್ಲಿ ಏನೂ ಇಲ್ಲ, ಆದರೂ ಕೂಡ ಅವ್ರ ಮನೆಯಿಂದ ಮೆಕ್ಕೆಜೋಳವನ್ನು
ಮೆಕ್ಕೆಜೋಳ ತಾಂಬಂದು ಕೊಡ್ತಾ ಇದ್ದಾರೆ. ಇಲ್ಲೇ ಅವ್ರಿಗೆ ಹೊಲ ಕೊಟ್ಟಿದ್ದಾರೆ ಸರ್ಕಾರದಿಂದ. ನಾನು ಹೇಳಿದ್ನೆಲ್ಲ ಸ್ಕಾರ್ಪಿಯೋದಲ್ಲಿ ಬಂದು ನೋಡಿ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಈ ಆದಿವಾಸಿಗಳು ಇವರೆಲ್ಲ, ಇವರಿಗೆ ಈ ಸರಿ ಸರ್ಕಾರದಿಂದ ಆದಿವಾಸಿಗಳಿಗೆ ಇರೋಲಿಕ್ಕೆ ಜಾಗ ಕೊಟ್ಟು ಮತ್ತು ಕೆಲವರಿಗೆ ಇಷ್ಟಿಷ್ಟು ಜಾಗ ಅಂತೇಳಿ ಹೊಲ ಮಾಡ್ಕೊಳ್ಳಿಕ್ಕೂ ಕೊಟ್ಟಿದ್ದಾರೆ. ಅವರು ಕೂಡ ಅವ್ರ ಹೊಲದಲ್ಲಿ ಮೆಕ್ಕೆಜೋಳ ಮತ್ತು ಅವ್ರ ಹೊಲದಲ್ಲಿ ಏನು ಹಾಕ್ತಾರೋ ಅದನ್ನು ಕೂಡ ನರ್ಮದಾ ಪರಿಕ್ರಮ ವಾಸಿಗಳಿಗೋಸ್ಕರ ಅಂತಲೇ ಸೇವೆ ಮಾಡೇ ಮಾಡ್ತಾರೆ. ಇವರು ನರ್ಮದಾ ಪರಿಕ್ರಮ ವಾಸಿಗಳಿಗೆ ಉಳ್ಕೊಂಡ್ರೆ ಅವರಿಗೆ ನೀರು ಬೇಕು ಅಂದರೂ ಕೂಡ ಅವ್ರ ಹತ್ರ ತಕ್ಷಣದಲ್ಲಿ ಅಲ್ಲಿ ಕೊಡುವ ಜಾಗದಲ್ಲಿ ನೀರಿರಲ್ಲ. ಬನ್ನಿ ಈಗ ನಾನು ಅದೊಂದು ಸ್ಟೋರಿ ತೋರಿಸ್ತೀನಿ ನಿಮಗೆ. ಎಲ್ಲೆಲ್ಲಿ ಮೂಲೆ ಮೂಲೆಯಲ್ಲಿ ಒಂದೊಂದು ಮನೆ ಇರ್ತದೆ. ಅವ್ರಿಗೆ ನೀರು ಬೇಕಂದರೆ ತುಂಬ ದೂರ ಹೋಗಬೇಕು. ನೀರು ತರಲಿಕ್ಕೂ ತುಂಬ ದೂರ, 5-5 ಕಿಲೋಮೀಟ್ರು, 4-4 ಕಿಲೋಮೀಟ್ರು, 3-3 ಕಿಲೋಮೀಟ್ರು ಅಷ್ಟಷ್ಟು ದೂರದಿಂದ ಹೋಗಿ ನೀರು ತೊಗೊಂಬರ್ಬೇಕು ಇಲ್ಲಿ. ನೋಡಿ ಇಲ್ಲ ಸತ್ತುತ್ತಾರೆ ಅವರು. ಇವಾಗ ಅವ್ರ ಮನೆ ಇಲ್ಲೇ ಇದೆ ನೋಡಿ. ಅವ್ರ ದಾರಿ ಹೇಗಿದೆ, ಹೀಗೆ ಎತ್ಕೊಂಡು ಅವ್ರಿಗೆಲ್ಲ ನೀರು ಸೀದಾ ಮನೆಗೆ ಬರೋಲ್ಲ. ಹೋಗ್ಬೇಕು 2 ಕಿಲೋಮೀಟ್ರು 3 ಕಿಲೋಮೀಟ್ರ್ ತನಕ ಹೋಗ್ಬೇಕು. ಇಷ್ಟು ಪಾತ್ರೆಯಲ್ಲಿ ನೀರು ತೊಗೋಬೇಕು, ಅದನ್ನೇ ಬಳಸ್ಬೇಕು ಅವರು. ಇಲ್ಲಿ ಬಿಸಿಲು ಎಷ್ಟಿದೆಯೋ ರಾತ್ರಿ ಚಳಿ ಕೂಡ ಅಷ್ಟೇ ಇರುತ್ತೆ. ಬೆಳಿಗ್ಗೆ ಜಾವ ರಾತ್ರಿ ಚಳಿ ಸಿಕ್ಕಾಪಟ್ಟೆ ಇರುತ್ತೆ. 11 ಟೆಂಪ್ರೇಚರ್ ತನಕ ಹೋಗುತ್ತೆ ಇಲ್ಲಿ ರಾತ್ರಿ. ಈಗ ಎಷ್ಟು ಬಿಸಿಲಿದೆಯೋ ಅಷ್ಟೇ ಚಳಿ ಇರುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹೋಗ್ತಾ ಇದೆ. ಆ ನೀರಲ್ಲೇ ಇಲ್ಲಸ್ ನೀರು ಬಂದರೂ ಅವ್ರು ಇಲ್ಲಸ್ ಹೋಗ್ಲಿಕ್ಕಾಗಲ್ಲ, ಯಾಕಂದರೆ ಸುತ್ತಕೊಂಡೇ ಹೋಗ್ಬೇಕು ಅವರು. ನರ್ಮದೇ ಹರ್ ಮಹಾರಾಜ್. ಎಲ್ಲ ಆದಿವಾಸಿಗಳಿಲ್ಲಿರೋದೆಲ್ಲ. ಸಂಜೆ ಆಲ್ರೆಡಿ 4:30-5 ಗಂಟೆ ಆಗ್ತಾ ಬಂತಿತ್ತು. ಹಾಗಾಗಿ ನಾವಿಲ್ಲಿ ಒಂದು ಆಶ್ರಮ ಇದೆ, ಈ ಆಶ್ರಮದಲ್ಲಿ ಉಳ್ಕೋತಾ ಇದ್ದೀವಿ. ಸಣ್ಣ ಆಶ್ರಮ, ಪುಟ್ಟ ಆಶ್ರಮ. ಒಬ್ಬರೇ ಗುರುಜಿ ಇರ್ತಾರೆ ಇಲ್ಲಿ, ಅವರೇ ಇಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಆ ಜಾಗ ಇದೆ, ಇಲ್ಲೇ ಬಂದು ಉಳ್ಕೊಂಡಿದ್ದೀವಿ. ಏನಂದರೆ ಇಲ್ಲೇ ಮೈಯ ಕಿನಾರೆ ಇದೆ, ಸೊ ಆ ವಿಶೇಷದಿಂದ ಇಲ್ಲೇ ಉಳ್ಕೊಂಡಿದ್ದೀವಿ. ಇಲ್ಲಿಂದ ಈ ಕಡೆ ನದಿ ಹರಿಯುತ್ತೆ, ಒಂದು ಸಣ್ಣ ನದಿ ಹರಿದು ಈ ಕಡೆ ಹೋಗುತ್ತೆ ಸೀದಾ. ಇಲ್ಲಿಂದ ಆ ಕಡೆ ಮೈಯ ಕಿನಾರೆಯಿಂದ ಅಲ್ಲಿ ಸೇರುತ್ತೆ, ಅಲ್ಲಿ ಸಂಗಮ ಆಗುತ್ತೆ. ನೋಡಿ ಯಾವ ಗುರುಜಿ ಇಲ್ಲೇ ಇರ್ತಾರೆ, ಅವರು ಇಲ್ಲೇ ಇರೋರು. ಒಳ್ಳೆ ಟಾಪ್ ಪ್ಲೇಸಲ್ಲಿ ಈ ಥರ ಇದೆ ಆಶ್ರಮ. ನೋಡಿ ನಾವಿಲ್ಲಿ ಇವತ್ತು ಉಳ್ಕೊಂಡಿರೋಂಥ ಜಾಗ, ನಮ್ಮ ಆಸನ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಈ ಆಶ್ರಮದ ಅವ್ರು ಮಾತಾಡ್ಸಿದ್ದಾರಲ್ಲ ಅವರೇ ಗುರುಜಿ. ಇಲ್ಲಿ ಇರುವಂಥ ಜಾಗ ಇದು, ಅವರು ಸಾಧನೆ ಮಾಡೋ ಜಾಗ. ನೋಡಿ ನಮ್ಮ ಧರ್ಮಪತ್ನಿಯವ್ರ ಕಾಲು ಹೇಗಿದೆ, ಪೂರ್ತಿ ಪಿಕ್ಚರ್ ಬಿದ್ದೋಗ್ಬಿಟ್ಟಿದೆ ಇವಾಗಂತೂ ಅವರಂತೂ. ಇಲ್ಲಿ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿತ್ತು, ಅದಕ್ಕೆ ಹೇಳಿದೆ ಧರ್ಮಪತ್ನಿಯವರೇ ಇಲ್ಲೇ ಕುತ್ಕೊಂಡು ಏನು ಮಾಡ್ತೀರಾ, ಈ ಕಾಲನ್ನ ಎಷ್ಟಂತ ನೋಡ್ತಾ ಇರ್ತೀರಾ, ಕಾಳಜಿ ಮಾಡಬೇಡ್ರಿ, ಬರ್ರಿ ಹೋಗೋಣ ಅಂತೇಳಿ. ಮತ್ತೆ ನಾವು ನಿಮಗೆ ಈ ವಿಡಿಯೋದೊಟ್ಟಿಗೆ ಮತ್ತೆ ನಾಳೆ ನಿಮಗೆ ಸಿಗ್ತೀವಿ. ನಮಸ್ಕಾರ ಎಲ್ಲರಿಗೂ, ಜೈ ಶ್ರೀರಾಮ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನರ್ಮದೇ ಹರ್.